ಏನಮ್ಮ ಈ ತರ ಮಳೆ ನಿಂತ್ಕೊಂಡ್ ಬಂದಿದ್ಯಾ? ಎಲ್ಲ ಸೈಡ್ ನಿಂತ್ಕೊಳ್ತಾನೆ. ಎಲ್ಲಪ್ಪ ನಿಲ್ಲೋದು? ನೀವು ತಾನೇ 5 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು, ಬಂದ್ರಾ? ತಲೆ ಎಲ್ಲ ಒರ್ಸ್ಕೊಂಡ್ ಬಾ, ಹೋಗು. ಏನು? ಏ ಮಗ, ಕಾಫಿ ತಗೊಳ್ಳೋ. ಅಕ್ಕ, ಗಂಡ್ ತುಂಬಾ ಚೆನ್ನಾಗಿದ್ದಾರೆ, ನಂಗೆ ಇಷ್ಟ ಆಯ್ತು. ಏನ್ ಹೇಳ್ತಿದ್ಯಾ? ಎಲ್ಲಿ ನೋಡ್ದೆ? ಇಲ್ಲೇ, ಅಲ್ಲಿ ನೋಡು, ಕಾಫಿ ಕುಡಿತಾ ಇದಾರಲ್ಲ ಕಿಟಕಿ ಪಕ್ಕದಲ್ಲಿ, ಅಲ್ಲಿ ನೋಡು, ಚೆಕ್ ಶರ್ಟ್. ಏನ್ ಹೇಳ್ತಿದೀಯಾ? ಮಳೆಗ್ ನೆನ್ಕೊಂಬಂದಾರಲ್ಲ ಹಳಿಯನ, ಅವ್ರಿನ್ನೂ ಬಂದಿಲ್ಲ. ಎಲ್ಲೋ ಮಳೇಲಿ ಸಿಗಾಕೊಂಡಿದ್ದಾರೆ ಅನ್ಸುತ್ತೆ. ಯಾವಾಗ ಬರ್ತಾರೋ ಏನೋ, ನೋಡೋಣ. ಪರವಾಗಿಲ್ಲ. ಇದನ್ನು ಕೊಡ. ಚೆನ್ನಾಗಿದೆ. ಏನಾಯ್ತು ಇವಳಿಗೆ? ಲೇ, ಮಳೆ ನಿಲ್ಲೋ ತರ ಇದೆ ಕಣೋ, ಬಂಡ್ರ ಹೋಗೋಣ. ನೀನ್ ಬೇರೆ. ನನ್ಗೆ ಯಾಕೋ ಮಳೆ ನಿಲ್ಲೋ ತರ ಕಾಣ್ತಿಲ್ಲ. ಇನ್ನು ಕಂಟಿನ್ಯೂ ಆಗ್ತಿದೆ ನೋಡಲ್ಲಿ. ಕಂಟಿನ್ಯೂ ಆಗೋ ತರಾನೇ ಇದೆ. ಹೌದು ಕಣ. ಏನ್ ಕಂಟಿನ್ಯೂ? ಮಳೆ ಕಣೋ. ಲೇ, ಹೋಗೋಣ ಕಣ್ರೋ. ಇರೋ ಮಧ್ಯದಲ್ಲಿ ಸಿಗಾಕೋತೀವಿ. ತಗೊಳಕಣಿ ಕಣ. ಅದೇ ಪೂರ್ತಿ ನೆಂದಾಯ್ತಲ್ಲ. ಸುಮ್ನೆ ಡೋ ಹೊಡಿತವನೆ. ನನಗೇನು ಇಲ್ಲಪ್ಪ. ಹೋಗೋಣ ಅಂದ್ರೆ ಹೋಗೋಣ. ಹಂಗಾರೆ ಸರಿ, ಹೋಗೋಣ. ಹೋಗೋಣ. ಬಾ ಹೋಗೋಣ. ನಡೀರಿ. ಓ, ದಾರಿ ಈ ಕಡೆ ಮಗ. ಮಳೆ ಅಂದ್ರೆ ಕೇಳಲ್ಲ. ಬಾರ, ಬಾರ. ಹೇಯ್, ಯಾಕೆ ವೇಟ್ ಮಾಡ್ತಿದ್ವಿ? ಕ್ಲಾಸಿಕ್ ಟೈಮ್ ಎತ್ಕೊಂಡು ಹೋಗೋಣ ಕಣೋ. ಸುಮ್ನೆ ಗೊಯ್ಯೋ ಅಂತೀಯಲ್ಲೋ. ಇರೋ. ಏನಂತ ಗೊತ್ತಿಲ್ವಲ್ಲ, ಸುಮ್ನೆ ನಿಂತವನಲ್ಲ ಹಿಂಗೆ. ನನಗೂ ಏನು ಅರ್ಥ ಆಗ್ತಿಲ್ವಲ್ಲ, ತಲೆ ಕೆಟ್ಟೋಗ್ಬಿಡಿದ್ ನನಗೆ. ನಿನಗೋಸ್ಕರ ಅರ್ಧ ಪ್ಯಾಕೆಟ್ ಸಿಗರೇಟ್ ಖಾಲಿ ಮಾಡಿದ್ದೀನಿ ಕಣೋ. ಬಾ. ನೀನು ಮಳೆನ ಫಾಲೋ ಮಾಡ್ತಿದ್ಯಾ? ಅವೆಲ್ಲ ಏನೂ ಇಲ್ಲ. ಹಂಗಾರೆ ನಾವ್ ಎಲ್ಗ್ ಹೋಗ್ತಾ ಇದೀವಿ? ಯಾವ ಹುಡುಗಿಗೂ ಹಿಂದೆ ಫಾಲೋ ಮಾಡೋದು ಇಷ್ಟ ಆಗಲ್ಲ. ಒಂದ್ ಲೆಫ್ಟ್ ತಗೊಂಡು ಸುತ್ತ ಹಾಕೊಂಡು ಡೈರೆಕ್ಟ್ ಆಗಿ ಮುಂದೆ ಹೋಗೋಣ. ಈ ತರ ಒಂದ್ ಲೆಕ್ಕಾಚಾರನ? ನಿನಗೆ ಯಾಕೆ? ಸುಮ್ನೆ ಬಾ. ಇಳ್ಕೊಳೋ. ಬಾ. ಏನೋ ಮಗ, ಈ ಲೆಕ್ಕಾಚಾರ ತಪ್ಪಾಗೋಯ್ತು. ಮೊದ್ಲು ಇಳ್ಕೊ. ಯಾಕೆ? ಅದೇನೋ ಮಾತಾಡ್ತೀಯ? ಇಳ್ಕೊಳೋ. ಏನೇನೋ ಮಾತಾಡ್ತಾನೆ. ಲೋ ಪಾಪಿ, ನಾನೇನೋ ನಿನ್ ಜೊತೆ ಬರ್ತೀನಿ ಅಂತ ಹೇಳೋ ತರ ಹೇಳೋಗ್ತಿದ್ಯಾ?
2 ಸಲ ತಿರುಗಿದ್ಲು ಕಣೋ. ನಾನು ನೋಡ್ದೆ. ಮೊದಲನೇ ಸಲ ಗಾಳಿ ಸರಿಯಾಗಿದೆಯಾ ಅಂತ ತಿರುಗಿ ನೋಡಿದ್ಲು. 2ನೇ ಸಲ ಬುಕ್ ಕರೆಕ್ಟ್ ಆಗಿದೆ ಅಂತ ತಿರುಗಿ ನೋಡಿದ್ಲು. ಅದಕ್ಕೋಗಿ ಅಮ್ಮನ್ ನೋಡಲ್ಲ ಅಂತ ನಾವು ಒಪ್ಪೋದಿಲ್ಲ ತಾನೆ? ನಂಬೋದಿಲ್ಲ ತಾನೆ? ನನ್ನ ಜೀವನದಲ್ಲಿ ಒಳ್ಳೇದ್ ಏನೇ ಆದ್ರೂ ಕೂಡ ನೀನ್ ನಂಬೋದಿಲ್ಲ ತಾನೆ? ಇನ್ನೊಂದ್ಸಲ ತಿರುಗಿದ್ರೆ ಒಪ್ಕೋತೆ ತಾನೆ? ನೋಡಿದ್ರೆ ನೋಡೋಣ. ಜೀವನ ಅಂದ್ರೆ 1000 ಇರುತ್ತೆ ಕಣೋ. ಹೋಗ. ಸೈಕಲ್ ಎತ್ಕೊಂತೀವಿ, ರಾಶನ್ ಅಂಗಡಿಗೆ ಹೋಗ್ತೀವಿ, ಟೀ ಕುಡಿತೀವಿ, ಮನೆಗೆ ಹೋಗ್ತೀವಿ. ನಾನು ಹೇಳದ್ನಲ್ವಾ? ಏನೋ? ಅಯ್ಯಪ್ಪ, ನಾವು ರಾಶಿ ಹಣ್ಣು ಅನ್ಕೋಣೋ. ಎಷ್ಟಾಯ್ತು? 85 ರೂಪಾಯಿ. ಲೇ, ದುಡ್ಡನ್ ಕೊಡ. ಸಂಜೆ ನಿಮ್ಮ ದೇವಸ್ಥಾನಕ್ಕೆ ಬರೋದು ಕೇಳಿದಳೆ. ಒಳಗಡೆ ನವಗ್ರಹ ಹತ್ರ. ಬರೋದಕ್ಕೆ ಹೇಳಿ ನಿನ್ ಪಾಡಿಗೆ ನೀನು ಸುತ್ತುತ್ತಿದ್ರೆ ಏನ್ ಅರ್ಥ? ಹಾ, ಏನು ಏನಂತ ಹೇಳು. ನಿಂತ್ಕೋ. ಏನಾಯ್ತು? ಇನ್ಮೇಲೆ ಸ್ಕೂಲ್ಗೆಲ್ಲ ಬರಬೇಡ. ಒಳಗ್ ಮಕ್ಕಳಿಗೆಲ್ಲ ಗೊತ್ತಾದ್ರೆ ಕಷ್ಟ. ಇದು ಸಮಸ್ಯೆನಾ? ಇದನ್ನೇ ಹೇಳಬೇಕಿತ್ತ? ಸರಿ, ಇನ್ಮುಂದೆ ನಾನು ಬರೋದಿಲ್ಲ. ನಾನು ಬರ್ತೀನಿ. ಏನು, ಹೋಗೋದ್ ಬೇಡ್ವಾ?
ಮತ್ತೆ ಇರ್ಬೇಕಾ? ಅಂದ್ರೆ ಇಷ್ಟ ಆಗಿದೆ. ಗಂಟೆ ಹೊಡೆದು ಹೇಳ್ಬಾರ್ದು, ಕಣ್ಣೋಡಿ ನೇರವಾಗಿ ಹೇಳ್ಬೇಕು. ಏ ನಿಂಗೆ ಧೈರ್ಯ ಜಾಸ್ತಿ ಕಣೆ. ಸ್ಕೂಲ್ ಹತ್ರನೇ ಬರಬೇಡ ಅಂತ ಹೇಳ್ತಿದ್ದೆ, ಈಗ ಅವ್ನ ಮನೆ ಹತ್ರನೇ ಬಂದ್ಬಿಟ್ಟಿದ್ಯಾ. ಏಟೆಲ್ಲ ಆಗಿದೆಯಂತೆ, ಮನ್ಸ್ ಕೇಳ್ತಾ ಇಲ್ಲ. ನೋಡ್ಬೇಕು ಅನ್ಸ್ತು, ಆದ್ರೆ ಈ ಟೈಮಲ್ಲಿ ಯೂನಿಫಾರ್ಮಲ್ಲಿ ಊರೊಳಗಡೆ ಬರೋದಕ್ಕೆ ಭಯ ಆಗ್ತಿದೆ. ಎಲ್ಲರೂ ನೋಡ್ತಾ ಇದ್ದಾರೆ. ಹೋಗುವಾಗ ತೋರಿಸ್ತೀನಿ, ನೋಡ್ಕೊ. ಅಂಗಡಿ ಮೇಲೆ ಇರೋದೇ ಅವ್ರ ಮನೆ. ಏನೋ ನಿನ್ನ ಅದೃಷ್ಟ, ನನ್ನ ಕೈಯಲ್ಲಾಗೋದಷ್ಟೇನಪ್ಪ. ಏ ಅಲ್ಲಿ ನಿಂತಿದ್ದಾನೆ ನೋಡು, ಎಲ್ಲಿ? ಮೇಲೆ ನಿಂತಿದ್ದಾನೆ ನೋಡು. ನೋಡ್ದಾ? ನೋಡಿಲ್ಲ. ನಾನ್ ನೋಡು ಅಂತ ಹೇಳಿದ್ನಲ್ಲ. ಅಯ್ಯೋ, ಅವನ್ ನೋಡಿಲ್ಲ. ಏನೇ ಇವಾಗ ನೋಡ್ತಿದ್ದಾನ? ಇಲ್ಲ, ಮಾತಾಡ್ತಿದ್ದಾನೆ. ಏ ಮತ್ತೆ ಹೋಗೋಣ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಇವತ್ ಸಿಕ್ಕಾಕೋತೀವಿ. ಯಾರು ನೋಡಿಲ್ಲ, ನೀನೇ ಹಂಗ ಅನ್ಕೊಂತಿರೋದು. ಬಾರಿ ಪ್ಲೀಸ್ ಕಣೆ, ಬೇಡ ಕಣೆ. ಏ ಅಂಗಡಿಲಿ ನಿಂತಿದ್ದಾರಲ್ಲ, ಅವರೇ ಅವರಪ್ಪ. ಅಯ್ಯೋ, ನೋಡ್ತಾ ಇದ್ದಾರೆ. ನೋಡಿದ್ರ? ಅವರಲ್ಲ, ಅವರಪ್ಪ. ನೀನ್ ಮೇಲೆ ನೋಡ್ಲಿಲ್ವಾ? ಇಲ್ಲ, ನೋಡಿಲ್ಲ. ಬಾ ಅಂತ ಹೇಳ್ತಿದ್ದಾರಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ. ಬಾ. ಮೀಟಿಂಗ್ ಅಲ್ಲೂ ನಮ್ಗೆ ತಾನೇ ಸಪೋರ್ಟ್. ಹೌದಾ? ಏಯ್ ಏನಾಯ್ತು? ಏನೂ ಇಲ್ಲ. ಯಾವ್ದಕ್ಕೂ ಪೊಲೀಸರು ಏನಾದ್ರು ಅಂತ ನೀ ಕೇಳಿ ತಿಳ್ಕೊ. ನಿಂಗೇನಾಯ್ತೋ ಗೊತ್ತಿಲ್ಲ, ಮನ್ಸ್ ಕೇಳ್ದೆ ಅಷ್ಟ್ ದೂರ ಬಂದೆ ತಾನೆ. ಒಂದ್ಸಲ ಆದ್ರೂ ತಿರುಗ್ಬೋದಿತ್ತಲ್ಲ. ಅಲ್ಲೇನದ್ ಶಬ್ದ? ನಿನ್ಗೇನು, ನಿನ್ ಪಾಡಕ್ ಜಾಲಿಯಾಗಿದ್ಯಾ? ನಂಗೆ ಇಷ್ಟ್ ಕಷ್ಟ ಆಗ್ತಿರೋದು. ಮುಖ ನೋಡು. ಏಯ್, ಈ ಮುಖ ಇಷ್ಟ ಆಗ್ದೆ ಅಲ್ಲಲ್ಲಿ ಫೋಟೋನ ತಗೊಂಬಂದು ಕದ್ದಿ ಮುಚ್ಚಿ ನೋಡ್ತಾ ಇದೀಯಾ? ಅಲ್ಲಿ ಯಾರದ ವಟವಟ ಅಂತ? ಏನಾದ್ರೂ ಕೇಳಿಸ್ತಾ? ಏನಾದ್ರೂ ಕೇಳಿಸ್ತಾ? ಏಯ್, ನೀನ್ ಈ ರೀತಿ ನಡ್ಕೊಂಡ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ನನ್ಗೇನು ಆಗಲ್ಲ, ಚೆನ್ನಾಗೇ ಇದ್ದೀನಿ. ಈ ರೀತಿ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಓದೋದ್ರ ಕಡೆ ಗಮನ ಕೊಡು. ಯಾರವರು? ಏನ್ ವಿಷಯ? ಎಲ್ಲರೂ ಬಂದ್ಬಿಟ್ಟಿದ್ದೀರಾ? ನಮ್ಮ ಹುಡುಗ ವಾಸು ಕ್ಯಾಂಡಲ್ ಗುರ್ತಲ್ಲಿ ನಿಂತವನೆ. ಗುರ್ತನ ಚೆನ್ನಾಗಿ ನೆನ್ಪಿಟ್ಕೋ ಅಜ್ಜಿ. ನಿನ್ಗೆ ಕೈ ನಡ್ಕೋತೆ ಅಂತ ಓಟ್ನ ಹಂಗೆ ಹಿಂಗೆ ಹಾಕಕ್ ಹೋಗ್ಬೇಡ. ಕ್ಯಾಂಡಲ್ ಗುರ್ತಿಗೆ ಕರೆಕ್ಟಾಗಿ ಓಟ್ ಹಾಕಿ. ಹೆಂಗೆ? ಅವನು ಬಂದಿರೋ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಮ್ಮ. ಅವಾಗ ಕೆಲಸ ಮಾಡೋಣ ಕಣೋ. ಬರ್ತೀನಿ ಅಜ್ಜಿ. ನಿನಗ್ ಓಟೇ ಇಲ್ವಲ್ಲ, ಇಲ್ಲೇನ್ ಕೆಲ್ಸ ನಿನಗೆ? ಇಲ್ಲ ಅಜ್ಜಿ. ಅಜ್ಜಿ ಜೊತೆ ಬಂದಿದ್ಯಾ? ಸಂವಿಧಾನದ ಹಕ್ಕು ನಮ್ಮ ಹಕ್ಕು. ನಮಗೆ ಅಣ್ಣ ಬೆಳಗ್ಗೆನೆ ಕುಡಿದ್ಬಿಟ್ಟ? ಕುಡ್ದಿಲ್ಲ ಅಣ್ಣ, ಛೆ, ನಾವೇ ವಾಸನೆ ಜಾಸ್ತಿ ಆಗಿದೆ. ಗೆಲ್ಲೋದಣ್ಣ.
ನಾನ್ ಕುಡಿಯಕ್ ಮುಂಚೆನೆ ಓಟ್ ಹಾಕ್ಬೇಕು ಅಂತ ಬೆಳಿಗ್ಗೆನೆ ಎದ್ದು ಓಟ್ ಹಾಕಕ್ ಬಂದೆ ಅಣ್ಣ. ಆದ್ರೆ ಅವನ್ ಯಾವನ್ನ ನನಗ್ ಮುಂಚೆನೆ ಬಂದು ನನ್ ಓಟ್ ಹಾಕ್ಬಿಟ್ಟವನಣ್ಣ. ಸರಿ ಬಾಪ. ನನ್ ಓಟು ಬಾ. ನಮ್ಮ ಅಪ್ಪನ್ಗೆ ನಾನ್ ಮಾತ್ರ ಹುಟ್ಟಿದೀನಿ ಅನ್ಕೊಂಡೆ, ಬೇರೆ ಇನ್ಯಾವನೋ ಒಬ್ಬನು ನಾನು ಅವ್ನೆ. ಹೇಳ್ತಾ ಇದೀನಿ ತಾನೆ ಬಾ. ಈ ಎಲೆಕ್ಷನ್ ಅಲ್ಲಿ ಒಂದು ವೋಟ್ ಇಂದ ನೀ ಏನಾದ್ರೂ ಬಾಪ. ತೊಂದ್ರೆ ಬಂದ್ರೆ ಮತ್ತೆ ರೀಎಲೆಕ್ಷನ್. ಬಾ. ಛೆ, ಮುಖ ನೋಡು, 1 ವರ್ಷ ಮುಂಚೆ ಹುಟ್ಟಿರ್ಬೋದಲ್ವಾ. ಅರ್ಜೆಂಟ್ ಮಾಡಿದ್ರೆ ಹೋಗಿ ಮದ್ವೆ ಆಗ್ಬೋದು ಅಂತ. ಓಟ್ ಕೂಡ ಹಾಕಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ, ನಾನು ಓಟ್ ಹಾಕಿದ್ದೀನಿ. ಎಲ್ಲರೂ ಗೆದ್ರೆ ಮಾಲೆ ಹಾಕ್ತಾರೆ, ನಾನು ಹೂವು ಹಾಕಿದ್ದೀನಿ. ಇದು ಕೂಡ ಮನೇನೇ. ಲವ್, ನಮ್ಮ ರಾಘವನ್ ಸರ್ ಹೇಳ್ತಾ ಇರ್ತಾರೆ, ನಮ್ಮ ಜಿಲ್ಲೆಯಲ್ಲಿ ಯಾವಾಗಲೂ ತಲೆಗಳೇ ಬೀಳ್ತಾ ಇರ್ತವೆ. ಮೊದಲನೇ ಸರಿ ಹೂ ಬಿದ್ದಿದೆ ನೋಡೋ. ದಕ್ಷಿಣ ಎಲ್ಲ ತಟ್ಟೆಲ್ ಹಾಕಿ ಎಲ್ಲ ಕ್ಯೂ ಅಲ್ಲಿ ಬನ್ನಿ, ಕ್ಯೂ ಅಲ್ಲಿ ಬನ್ನಿ. ಹೋಗಿ ಹೋಗಿ ಹಿಂದೆ ಹೋಗಿ, ಕ್ಯೂ ಅಲ್ಲಿ ಬನ್ನಿ. ಹಂಗೆ ದಕ್ಷಿಣ ಹಾಕದ್ ಮರಿಬೇಡಿ. ಹೋಗಿ ಹೋಗಿ ಕ್ಯೂ ಅಲ್ಲಿ ಬನ್ನಿ. ಹೇ, ಒಂದ್ ನಿಮಿಷ. ಯಾಕೆ ಹೂ ತಗೊಂಡು ಸ್ವಾಮಿಗೆ ಹಾಕಿ ಆ ರೀತಿ ಯಾಕೆ ನಡ್ಕೊಂಡೆ ನೀನು? ಅದು ಹಂಗ್ ಮಾಡಿದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತಂತೆ. ಯಾರು ಹೇಳಿದ್ದು? ಎಲ್ರೂ ಹೇಳ್ತಾರೆ ಅದೊಂದ್ ವ್ರತ. ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಹೌದು, ನನಗೇನು ಗೊತ್ತಾಗೋದಿಲ್ಲ. ಅದ್ ಶುರುವಾಗಿ 2 ರಿಂದ 3 ಗಂಟೆ ಆಯ್ತು. ಏನ್ ಹೇಳ್ತಿದ್ಯಾ? ನಿನ್ನ ಕರಿಯಕಂತ ಹೂ ತಗೊಂಡ್ ಹಾಕ್ತೆ. ಅದ್ ನೋಡಿದ್ರೆ ಇನ್ನೊಂದ್ ಹೆಂಗ್ಸ್ ಮೇಲ್ ಬಿತ್ತು. ಮ್ಯಾನೇಜ್ ಮಾಡೋದಕ್ಕಂತ ಇನ್ನೊಂದು ಹೂ ಹಾಕ್ದೆ. ಆಮೇಲೆ ದೇವ್ರಿಗೆ ಕೈ ಮುಕ್ಕೊಂಡೆ. ಅದೇ ಒಂದ್ ರೀತಿ ಆಯ್ತು. ಶಿಶು, ತಪ್ಪು. ಅದೆಲ್ಲ ಏನು ತಪ್ಪಿಲ್ಲ. ಪ್ರತಿಯೊಂದು ಆಚಾರನ ನಾವೇ ಮಾಡಿದ್ದು. ಹಿಂಗೆಲ್ಲ ಮಾತಾಡ್ಬೇಡ, ದೇವ್ರ ಕೋಪ ಮಾಡ್ಕೋತಾರೆ. ಅದೆಲ್ಲ ಏನೂ ಸಮಸ್ಯೆ ಆಗಲ್ಲ. ಪ್ರತಿಯೊಂದು ಆಚಾರ ಮತ್ತೆ ವಿಚಾರನ ನಾವೇ ಸೃಷ್ಟಿ ಮಾಡಿದ್ದು. ಎಲ್ಲ ಶಾಸ್ತ್ರಗಳನ್ನ ಅದನ್ನು ನಾವೇ ಮಾಡಿದ್ದು. ಇದೇನು? ಇದು ದಾರ. ಕತ್ತಕ್ ಕಟ್ಕೊಂಡ್ರೆ? ಕತ್ತು ಕಟ್ಟಿದ್ರೆ ತಾಳಿ. ಇದನ್ನೇ ಕೈ ಕಟ್ಕೊಂಡ್ರೆ? ಕೈ ಕಟ್ಟಿದ್ರೆ ಕೈಗೇನೆ. ಕತ್ತಕ್ ಕಟ್ಕೊಂಡ್ರೆ ತಾಳಿ, ಮನಸಾರೆ ಕೈ ಕಟ್ಕೊಂಡ್ರು ತಾಳಿನೇ. ದೇಹದ ಮೇಲೆ ಎಲ್ ಕಟ್ಕೊಂಡ್ರು ಏನಂತೆ? ತಾಳಿ ತಾಳಿನೇ. ಕಟ್ಬಿಡ್ಲಾ? ಅಯ್ಯಯ್ಯೋ, ನೋಡು, ಭಯಪಟ್ಟೆ. ಹಂಗಂದ್ರೆ ನೀನ್ ನಂಬಿಟ್ಟೆ. ನನ್ನ ಕೇಳಿದ್ರೆ ನೀನ್ ಹೇಳು. ಎಷ್ಟ್ ಸಲ ಹೇಳೋದು? ಹೌದೌದು, ಮರ್ವು. ಯಾರಿಂದ? ನಿನ್ನಿಂದಾನೇ. ಹೌದು, ನಿಜಾನೇ. ನನ್ ಕೈಲಾಗಲ್ಲಪ್ಪ. ಅಯ್ಯಯ್ಯೋ, ಈ ಆಟಕ್ಕೆಲ್ಲ ನಾನ್ ಬರಲ್ಲಪ್ಪ. ಯಾರು? ಹೌದು, ತುಂಬಾ ಇಕ್ಕಟ್ಟೆ. ನೀನ್ ಅಲ್ಲೋಗ್ಬಿಟ್ಯಾ?
ನನಗೆ ಗೊತ್ತು. ಈ ರೀತಿ 100 ಸಲ ನೋಡಿದ್ದೀನಿ. ಯಾವತ್ತಾದ್ರೂ ಒಂದಿನ ನಿಜವಾಗ್ಲೂ ಬರ್ತೀಯ ಅಂತ ಗೊತ್ತು. ಮನೆಯೆಲ್ಲ ಇಷ್ಟು ಬೆಳಕಾಗಿದೆಯಲ್ಲ, ನಮ್ಮುಡ್ಗಿ ಬೇರೆಯವ್ರ ಮನೆಗೆ ಯಾವಾಗ ದೀಪ ಅಂಟಿಸ್ತಾಳೆ? ನಮ್ಮಪ್ಪ ಅನ್ಕೊಂಡಿದ್ದಾರೆ. ಯಾರಿಗ್ ಗೊತ್ತು? ನನ್ನ ನಂಬಿಕೆ ಮತ್ತೆ ನೆನಪು ನನ್ ಮದ್ವೆ ಮಾಡ್ಕೊಂಡ್ಲಿಲ್ವಂತೆ. ಏನೋ ಹುಚ್ಚರ ರೀತಿ ಮಾತಾಡ್ತಿರ್ತೀನಂತೆ. ಶಾಸ್ತ್ರ ಸಂಪ್ರದಾಯ ಎಲ್ಲನೂ ನಾವಿಟ್ಕೊಂಡಿದ್ದೇನೆ. ನಾವ್ ಸಾಯೋದಕ್ಕೆ. ಕತ್ತಿಗೆ ಕಟ್ಟಿದ್ರೆ ಮಾತ್ರ ತಾಳಿನ? ದೇಹದಲ್ಲಿ ಎಲ್ಲೇ ಇದ್ರೂ ಏನು? ಎಲ್ಲೇ ಕಟ್ಟಿದ್ರೂ ಅದು ತಾಳಿನೇ. ಯಾರಿಗ ಅರ್ಥ ಮಾಡಿಸ್ಬೇಕು? ನನ್ ಗಂಡ ಜೈಲಲ್ಲಿದ್ದಾರೆ. ಅವನಿಷ್ಟು ದಿನ ಬಿಟ್ಟು ಬರ್ತಿದ್ದಾನೆ. ನನ್ಗೋಸ್ಕರ ಕಾಯ್ತಿದ್ದಾನೆ. ನನಗ್ ಗೊತ್ತು ನೀನ್ ಬರ್ತೀಯ ಅಂತ ನನಗ್ ಗೊತ್ತು. ಈಗ ಸಂತೋಷವಾಗಿದ್ದೀನಿ ಗೊತ್ತಾ?